ದುನಿಯಾ ವಿಜಯ್ ಸರ್ ನಿಮ್ಗೊಂದು ಮಾತು ಹೇಳಿರ್ತಾರೆ, ಈ ಫಿಲಿಮ್ ಆದ್ಮೇಲೆ ನಿನ್ನ ಹೆಸರೇ ಬದಲಾಗುತ್ತೆ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನಾಯಿತು, ನಾನು ಇಂಡಸ್ಟ್ರಿಗೆ ಬಂದಾಗ ಈಗ ರಕ್ಷಿತ್ ಶೆಟ್ಟಿ, ಇವರು ರಿಷಬ್ ಶೆಟ್ಟಿ, ರಾಜ್ಬೀರ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಶೆಟ್ಟಿ ಅಂತ ಹೇಳ್ಬಿಟ್ಟು ಅವಾಗ ಏನೋ ಒಂದು ಸ್ವಲ್ಪ ಅಂದರೆ ಶೆಟ್ಟಿಗಳೇ ಇದಾಗ್ತಿದ್ದಾರೆ, ಶೆಟ್ಟಿಗಳೇ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಏನೇನು ಹೂವಪೂಗಳೆಲ್ಲ ಬರ್ತಾ ಇತ್ತು. ಸೊ ನನ್ನ ಹೆಸರಲ್ಲಿ ಯಶ್ ಶೆಟ್ಟಿ ಅಂತ ಇತ್ತಾ, ಯಶವಂತ್ ಶೆಟ್ಟಿ ಅಂತ ಇತ್ತಾ. ನಾನು ಸರಿ ನನ್ನ ಇದು ಶೆಟ್ಟಿ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು, ಸರ್ ಕಾಳಿ ನಾನು ಯಶ್ ಅಂತ ಹಾಕೋತೀನಿ, ಇಲ್ಲ ಯಶವಂತ್ ಅಂತ ಹಾಕೋತೀನಿ ಅಂತ ಹೇಳಿದೆ ಅವ್ರಿಗೆ. ಹಿಂಗೆ ಮಾತಾಡ್ತಿರ್ಬೇಕಾದ್ರೆ, ಹೋಗ ಈ ಮೂವಿ ಆದಮೇಲೆ ನಿನ್ನ ಹೆಸರು ಶೆಟ್ಟಿನೇ ಅಂತ ಹೇಳ್ಬಿಟ್ರು. ಯಶವಂತ್ ಅಂತೂ ಕರೆಯಲ್ಲ, ಶೆಟ್ಟಿ ಅಂತಲೇ ಕರೆಯೋದು ಹೋಗ ಅಂತ ಹೇಳ್ಬಿಟ್ರು. ಅದಲ್ಲೇ ಹಂಗೆ ಆಗ್ಬಿಡ್ತದೆ. ಈಗೆಲ್ಲ ಇದುವರೆಗೂ ಸತ್ಯ ಆಗಿದೆ. ಎಲ್ಲ ಕಡೆ ಹೋದಾಗ ಶೆಟ್ಟಿ ಸರ್ ಅಂತ ಕರೀತಾರೆ ಎಲ್ಲರೂ, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಅವ್ರ ಆಗಿರ್ಬೋದು. ಅದು ರಿಜಿಸ್ಟರ್ ಆಗಿಬಿಟ್ಟಿದೆ. ಒಳ್ಳೇದೇ ಬಿಡಿ, ಯಾಕಂದರೆ ಒಂದು ಮೂವಿಯಿಂದ ಒಂದು ಕ್ಯಾರೆಕ್ಟರ್ ಹೆಸರಲ್ಲಿ ಗುರುತಿಸ್ಕೊಳ್ಳೋದಿದೆ ಅಲ್ವಾ, ಅದು ತುಂಬ ಇಂಪಾರ್ಟೆಂಟ್. ಈಗ ನಾವು ಧನಂಜಯ ಸರ್ ಅಂತ ಕರೆಯೋದಕ್ಕಿಂತ ಡಾಲಿ ಅಂತ ಕರೆಯೋಕ್ಕೆ ಇಷ್ಟಪಡ್ತೀವಿ. ಕ್ಯಾರೆಕ್ಟರ್ ಸುದಿ ಅಂತ ಕರೆಯೋದಕ್ಕಿಂತ ಕಾಕ್ರೋಚ್ ಅಂತ ಕರೆಯೋಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಆ ಕ್ಯಾರೆಕ್ಟರ್ ಅಷ್ಟು ಇಂಪ್ಯಾಕ್ಟ್ ಮಾಡಿ ಖುಷಿ ಇದೆ ಸರ್. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದೊಂದು ಕ್ಯಾರೆಕ್ಟರ್ ಅವರ ಮೇಲೆ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದು ನಿಮ್ಮ ಜೀವನದಲ್ಲಿ ಕೂಡ ಹಾಕಿ. ಖಂಡಿತ.